ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಜೊತೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಕಲ್ಲು ತೂರಾಟ ಮಾಡಿ ಅವ್ರ ತಂದೆ ತಾಯಿಗಳ ಹೀನಾಯ ಶಬ್ದಗಳನ್ನು ಉಪಯೋಗಿಸಿ ನಿಮ್ಮ ಪ್ರಿಯತಮ ಗೌಡನ ಮುಗಿಸ್ತೇವೆ, ಇಲ್ಲಿ ಹಾಸನ ಖಾಲಿ ಮಾಡಿ ಅಂತೇಳಿ ನಮ್ಮ ಹುಡುಗನಿಗೆ ಏಟು ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ. ಹೆಚ್ಚಿನವರಿಗೆ ಟ್ರೀಟ್ಮೆಂಟ್ಗೋಸ್ಕರ ಅವನು ಈಗ ತಕ್ಷಣ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಮಲ್ಲಿ ಆಸ್ಪತ್ರೆಗೆ ಹೊತ್ತು ಆಂಬ್ಯುಲೆನ್ಸ್ ಕರ್ಕೊಂಡು ಸೇರಿಸ್ತಾ ಇದ್ದೀವಿ. ಇದೆಲ್ಲ ಗೂಂಡಾಗಿರಿ ಮಾಡಿ ನಾನು ಪೊಲೀಸ್ ಇಲಾಖೆನ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಯಾರು ಒಪ್ತಾರೆ? ದೇವ್ರ ಮೆಚ್ಚೋ ಕೆಲಸನ. ಪ್ರೀತಮ್ ಗೌಡ ಅವರು ನನಗೆ ಭದ್ರತೆ ಬೇಕು ಅಂತ ಮೊದಲೇ ಹೇಳಿದ್ರು, ಪೊಲೀಸ್ನವರು ಕೂಡ ಭದ್ರತೆ ಕೊಟ್ಟಿದ್ರು. ಅಷ್ಟೆಲ್ಲ ಇದ್ರೂ ಇಷ್ಟೆಲ್ಲ ಅವಘಡ ಹೇಗಾಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಅವರ ಮನೆಯಲ್ಲಿ 400-500 ಜನ ಬಂದು ಗೂಂಡಾಗಿರಿ ಮಾಡಿದಾಗ 3 ಜನ ಪಿಸಿಗಳಿದ್ರು, ಪೊಲೀಸರು ಇರಲಿಲ್ಲ. ಈ ರೀತಿ ಸಂಪೂರ್ಣ ಪ್ರಿಯತಮ ಗೌಡರನ್ನ ಎದುರಿಸಿ ಆ ಕುಟುಂಬವನ್ನು ಎದುರಿಸಿ ಅವ್ರನ್ನ ಆಸನ ಬಿಟ್ಟು ಹೊರಡಿ ನೀವು ಅಂತೇಳಿ ಬೆದರಿಕೆ ಆಗಿರುವಂತದ್ದು ಸಂಪೂರ್ಣ ಪಿತೂರಿ ಮಾಡಿಕೊಂಡು ಪ್ರವೋಕ್ ಮಾಡಿ ಈ ತರ ಗಲಾಟೆ ಮಾಡಿಸಿದ್ರು ಅನ್ನೋ ಮಾತು ಕೂಡ ಕೇಳ್ಬೇಕು. ಇದಲ್ಲೇನು ಸತ್ಯಾಂಶ ಒಟ್ಟಾರೆಯಾಗಿ ಬಿಎಸ್ಪಿ ಅವರು ಇದು ಸಂಪೂರ್ಣವಾಗಿ ಬಿಜೆಪಿಯ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಮಾಡ್ತಾ ಇದೆ ಹೊರತು ಇದು ಸಂಪೂರ್ಣ ಅವರೇ ಕೂತು ಮಾಡ್ತಾ ಈ ರೀತಿ ಒಂದು ಹಲ್ಲೆ ಮಾಡಿ ಬಿಜೆಪಿಯ ಒಂದು ಮಾನ ಮರ್ಯಾದೆ ತೆಗೆಯೋದಕ್ಕೋಸ್ಕರ ಅವರ ಮೇಲೆ ಕಪ್ಪು ಕಳಂಕ ಬರೆಸೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಬಿಎಸ್ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಸೌಮ್ಯ ಕಳಸ, ನಮ್ಮ ಪ್ರತಿನಿಧಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರ ಜೊತೆ ಮಾತನಾಡ್ತಾ ಹೇಳಿದ್ರು. ಇದು ಎಲ್ಲವೂ ಕೂಡ ಒಂದು ರೀತಿಯಾಗಿ ಪ್ರೀ ಪ್ಲಾನ್ಡ್ ಆಗಿದೆ. ಇದು ಬಿಜೆಪಿ ಮೇಲೆ ಗೂಬೆ ಕೂರಿಸೋದು ತಪ್ಪು ಅಂತ ಹೇಳಿದ್ದಾರೆ. ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಈಗ ಪಾದಯಾತ್ರೆ ಯಾವ ರೀತಿಯಾಗಿ ಸಾಗಿತ್ತು, ಸದ್ಯಕ್ಕೆ ಏನಾಗ್ತಿದೆ, ಏನೇನು ದೂರು ಕೊಡ್ತಿದ್ದಾರೆ ಅಂತ? ಅವಿನಾಶ್, ಪಾದಯಾತ್ರೆಯನ್ನ ಬಿಜೆಪಿ ನಾಯಕರ ಒಂದು ದಂಡು ವಿಧಾನಸೌಧದಿಂದ ಹೊರಟು ನೇರವಾಗಿ ರಾಜಭವನಕ್ಕೆ ಬಂದ್ರು. ರಾಜಭವನಕ್ಕೆ ಬಂದು ಇಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಡೋದಕ್ಕೋಸ್ಕರ ಒಳಗೆ ಹೋಗಿದ್ದಾರೆ. ಸೊ ಈ ಒಂದು ತಂಡ ಸುಮಾರು 30-40 ಜನರ ಒಂದು ಬಿಜೆಪಿ ನಾಯಕರ ಒಂದು ತಂಡ ಏನು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಬಂತು. ಈ ಒಂದು ತಂಡದಲ್ಲಿ 5-6 ಜನರನ್ನ ಮಾತ್ರ ಒಳಗಡೆ ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಆಗೋದಕ್ಕೆ ಬಿಡಲಾಗುತ್ತೆ. ಸೊ ಅವರೆಲ್ಲ ಒಳಗೆ ಕೂತು ತಮ್ಮ ದೂರಿನ ಪ್ರತಿಯನ್ನ ಈಗಾಗಲೇ ರಾಜ್ಯಪಾಲರಿಗೆ ಸಲ್ಲಿಸಿ ಯಾವ ರೀತಿ ತಮಗೆ ಸಮಸ್ಯೆ ಉಂಟಾಗ್ತಾ ಇದೆ, ತಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತಹ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲೇ ಇದೆಲ್ಲವೂ ನಡೀತಾ ಇದೆ ಅನ್ನುವಂತಹ ನೇರ ಆರೋಪವನ್ನ ಈಗಾಗಲೇ ಯಡಿಯೂರಪ್ಪನವರು ಮಾಡಿದ್ರು. ಸೊ ಅದೇ ವಿಚಾರವನ್ನ ನೇರವಾಗಿ ಪತ್ರದ ಮುಖಾಂತರ ಮತ್ತು ಮೌಖಿಕವಾಗಿ ರಾಜ್ಯಪಾಲರಿಗೆ ಒಂದು ತಲುಪಿಸಿದ್ದಾರೆ. ಈ ಒಂದು ವಿಚಾರದಲ್ಲಿ ಹಾಸನದಲ್ಲಿ ಆದಂತಹ ಗಲಾಟೆ ಏನಿದೆ ಇದು ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ತುಂಬಾ ದೊಡ್ಡ ಮಟ್ಟಿಗಿನ ಅಪಮಾನ ಆಗುವಂತಹ ಒಂದು ಕೆಲಸ ಮಾಡಿರುವಂತದ್ದು ವಿಪಕ್ಷಗಳು. ಆ ಒಂದು ಕಾರಣದಿಂದ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನ ಜರುಗಿಸಬೇಕು. ಇದನ್ನ ಹೀಗೆ ಬಿಟ್ರೆ ಮುಂದೆ ನಮ್ಮ ಮೇಲೆ ಮತ್ತಷ್ಟು ಆಪಾದನೆಗಳನ್ನ ಮಾಡೋದು ಮಾತ್ರ ಅಲ್ಲ, ಈ ರೀತಿ ಹಲ್ಲೆಯನ್ನ ಕೂಡ ಮಾಡೋದಕ್ಕೆ ಶುರು ಮಾಡಿದ್ರೆ ಇದು ಬೇರೆಯದೇ ಒಂದು ಹಂತವನ್ನ ತಲುಪುತ್ತೆ. ಆ ಕಾರಣದಿಂದ ಈಗಲೇ ಇದನ್ನ ನಿಲ್ಸೋದಕ್ಕೆ ಒಂದು ಕಟ್ಟುನಿಟ್ಟಾದ ಕ್ರಮವನ್ನ ಜಾರಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ರಾಜ್ಯಪಾಲರಿಗೆ ಮಾಡೋದಕ್ಕೆ ಈಗ ಸದ್ಯಕ್ಕೆ ರಾಜಭವನದ ಒಳಗೆ ಯಡಿಯೂರಪ್ಪ ಇರ್ಬೋದು, ಜೊತೆಗೆ ಈಶ್ವರಪ್ಪನವರು ಇರ್ಬೋದು, ಸುರೇಶ್ ಕುಮಾರ್ ಅವರಿರ್ಬೋದು, ಇವರೆಲ್ಲರ ಒಂದು ದೊಡ್ಡ ತಂಡ ಒಳಗೆ ಹೋಗಿದೆ. ಅವಿನಾಶ್, ಸಭೆ ಇನ್ನು ರಾಜಭವನದಿಂದ ಎಷ್ಟೊತ್ತಿಗೆ ಹೊರಗೆ ಬರ್ಬೋದು, ನಂತರ ಏನಾದರೂ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಬಹುದಾ ಹೇಗೆ ಅಂತ? ಹೌದು ಅವಿನಾಶ್, ಈಗ ಸದ್ಯಕ್ಕೆ ಏನೋ ಭೇಟಿ ಆದ ನಂತರ ಇನ್ನೊಂದು ಕೇವಲ 10-15 ನಿಮಿಷದಲ್ಲಿ ಇಡೀ ಒಂದು ಬಿಜೆಪಿ ನಾಯಕರ ಒಂದು ತಂಡ ಏನು ಒಳಗೋಗಿದೆ ಅವರೆಲ್ಲರೂ ಕೂಡ ಹೊರಗೆ ಬರ್ತಾರೆ. ಹೊರಗೆ ಬಂದ ನಂತರ ರಾಜ್ಯಪಾಲರು ಏನ್ ಹೇಳಿದ್ರು, ಯಾವ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಳ್ಳುವಂತ ಒಂದು ಭರವಸೆಯನ್ನ ಕೊಟ್ರು ಅನ್ನುವಂತ ವಿಚಾರದ ಜೊತೆಗೆ ಬಿಜೆಪಿ ಈ ಒಂದು ವಿಚಾರದಲ್ಲಿ ಮುಂದಿನ ಹೆಜ್ಜೆ ಏನ್ ಮಾಡ್ತಾ ಇದೆ, ಈಗ ಏನೋ ಒಂದು ಕಂಪ್ಲೇಂಟ್ ಅನ್ನೇನೋ ಕೊಟ್ಟಿದ್ದಾರೆ. ಅದಲ್ಲದೆ ಬೇರೆ ಯಾವೆಲ್ಲ ರೀತಿಯ ಒಂದು ನ್ಯಾಯಯುತವಾದ ಹೋರಾಟಗಳಿರ್ಬೋದು ಅಥವಾ ಬೇರೆ ಯಾವ ರೀತಿ ಇದನ್ನ ಅಪೋಸ್ ಮಾಡೋದಕ್ಕೆ ಬೇರೆ ಪ್ರತಿಭಟನೆಯ ಅಥವಾ ಎಲ್ಲ ಒಂದು ದೊಡ್ಡ ಮಟ್ಟಿಗಿನ ರ್ಯಾಲಿ ಮಾಡೋದಾ, ಈ ಎಲ್ಲಾ ವಿಚಾರವನ್ನ ಹೊರಗೆ ಬಂದು ಮಾತಾಡ್ತೀವಿ ಅನ್ನೋ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಸೊ ಮೊದಲಿಗೆ ರಾಜ್ಯಪಾಲರು ಏನ್ ಹೇಳಿದ್ರು ಅದನ್ನ ಕೇಳ್ಕೊಂಡು ತಮ್ಮ ಮುಂದಿನ ಒಂದು ಹೋರಾಟದ ನಡೆಯನ್ನ ನಿರ್ಧಾರ ಮಾಡಿ ಅದನ್ನ ಹೊರಗೆ ಬಂದ ನಂತರ ತಿಳಿಸ್ತೀವಿ ಅಂತ ಸ್ಪಷ್ಟವಾಗಿ ಹೋಗೋ ಮುಂಚೆ ತಿಳಿಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸೌಮ್ಯ. ಶಾಸಕರ ಮೇಲೆ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಎಸ್ಐಟಿ ದೂರು ಕೊಟ್ಟ ರಾಜ್ಯ ಸಮ್ಮಿಶ್ರ ಸರ್ಕಾರಕ್ಕೆ
ಸರ್ಕಾರಕ್ಕೆ ಪ್ರತಿಪಕ್ಷದ ನಾಯಕರಿಗೆ ಅವಮಾನ ಮಾಡಿದ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಎಸ್ಸಿನು ಪಾದಯಾತ್ರೆ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಜೊತೆ ಸೌಮ್ಯ ಮಾತನಾಡಿದ್ರು. ಮತ್ತೊಮ್ಮೆ ನೋಡ್ಕೊಂಡ್ಬರೋಣ. ಕಲ್ಲು ತೂರಾಟ ಮಾಡಿ ಅವ್ರ ತಂದೆ ತಾಯಿಗಳ ಹೀನಾಯ ಶಬ್ದಗಳನ್ನು ಉಪಯೋಗಿಸಿ ನಿಮ್ಮ ಪ್ರಿಯತಮಗೌಡನ ಮುಗಿಸ್ತೇವೆ, ಇಲ್ಲಿ ಹಾಸನ ಖಾಲಿ ಮಾಡಿ ಅಂತೇಳಿ ನಮ್ಮ ಹುಡುಗನಿಗೆ ಏನು ಏಟು ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಹೆಚ್ಚಿನವ್ರಿಗೆ ಟ್ರೀಟ್ಮೆಂಟ್ಗೋಸ್ಕರ. ಅವನು ಈಗ ತಕ್ಷಣ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಮಲ್ಲಿ ಆಸ್ಪತ್ರೆಗೆ ಹೊತ್ತು ಆಂಬ್ಯುಲೆನ್ಸ್ ಕರ್ಕೊಂಡು ಸೇರಿಸ್ತಾ ಇದ್ದೀವಿ. ಇದೆಲ್ಲ ಗೂಂಡಾಗಿರಿ ಮಾಡಿ ನಾನು ಪೊಲೀಸ್ ಇಲಾಖೆನ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಯಾರು ಒಪ್ತಾರೆ? ದೇವ್ರ ಮೆಚ್ಚೋ ಕೆಲಸನ. ಪ್ರೀತಮ್ ಗೌಡ ಅವರು ನನಗೆ ಭದ್ರತೆ ಬೇಕು ಅಂತ ಮೊದಲೇ ಹೇಳಿದ್ರು, ಪೊಲೀಸ್ನವರು ಕೂಡ ಭದ್ರತೆ ಕೊಟ್ಟಿದ್ರು. ಅಷ್ಟೆಲ್ಲ ಇದ್ರೂ ಇಷ್ಟೆಲ್ಲ ಅವಘಡ ಹೇಗಾಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಅವರ ಮನೆಯಲ್ಲಿ 400-500 ಜನ ಬಂದು ಗೂಂಡಾಗಿರಿ ಮಾಡಿದಾಗ 3 ಜನ ಪಿಸಿಗಳಿದ್ರು, ಪೊಲೀಸರು ಇರಲಿಲ್ಲ. ಈ ರೀತಿ ಸಂಪೂರ್ಣ ಪ್ರಿಯತಮಗೌಡರನ್ನ ಎದುರಿಸಿ, ಆ ಕುಟುಂಬವನ್ನು ಎದುರಿಸಿ ಅವ್ರನ್ನ ಹಾಸನ ಬಿಟ್ಟು ಹೊರಡಿ ನೀವು ಅಂತೇಳಿ ಬೆದರಿಕೆ ಆಗಿರುವಂತದ್ದು ಇದನ್ನು ಸಂಪೂರ್ಣ ಪಿತೂರಿ ಮಾಡಿಕೊಂಡು ಪ್ರವೋಕ್ ಮಾಡಿ ಈ ತರ ಗಲಾಟೆ ಮಾಡಿಸಿದ್ರು ಅನ್ನೋ ಮಾತು ಕೂಡ ಕೇಳ್ಬರ್ತಾರೆ. ಇದಲ್ಲೇನು ಸತ್ಯಾಂಶ ಇದೆ? ಒಟ್ಟಾರೆಯಾಗಿ ಬಿಎಸ್ವಿ ಅವರು ಇದು ಸಂಪೂರ್ಣವಾಗಿ ಬಿಜೆಪಿಯ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಮಾಡ್ತಾ ಇದೆ ಹೊರತು ಇದು ಸಂಪೂರ್ಣ ಅವರೇ ಕೂತು ಮಾಡ್ತಾ ಈ ರೀತಿ ಒಂದು ಹಲ್ಲೆ ಮಾಡಿ ಬಿಜೆಪಿಯ ಒಂದು ಮಾನ ಮರ್ಯಾದೆ ತೆಗೆಯೋದಕ್ಕೋಸ್ಕರ ಅವರ ಮೇಲೆ ಕಪ್ಪು ಕಳಂಕ ಬರೆಸೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಬಿಎಸ್ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.